ವಕೀಲರ ಸಂಘದ ಎಲ್ಲ ಸದಸ್ಯರು ಮತ್ತು ಈ ತಾಲೂಕಿನ ಎಲ್ಲ ಅಧಿಕಾರಿಗಳು, ನಾವು ಇವತ್ತು ನಮ್ಮ ಲೋಕದಾಲತ್ ಅಂದರೆ ಬರುವ 14/9/24ರಂದಿರುವ ಲೋಕದಾಲತ್ ಪೂರ್ವಭಾವಿ ಸಭೆಯನ್ನು ನಡೆಸ್ತಾ ಇದ್ದೀವಿ. ಇವತ್ತು ವೇದಿಕೆ ಮೇಲೆ ನನ್ನ ಸಹೋದರ ನ್ಯಾಯಾಧೀಶರು ಅಮ್ಮಣ್ಣ ಸರ್ ಇದ್ದಾರೆ, ಮತ್ತು ವೇದಿಕೆ ಮೇಲೆ ನಮ್ಮ ಪದಾಧಿಕಾರಿಗಳಿದ್ದಾರೆ, ಮತ್ತು ಪ್ರೆಸ್ ರಿಪೋರ್ಟರ್ ಅನ್ಕೊಂತೀನಿ ಬಂದಿರ್ಬೋದು ಅಂತೇಳಿ ಬಂದಿದ್ದಾರೆ. ನಮ್ಮ ಪ್ರೆಸ್ ರಿಪೋರ್ಟರ್ಸ್ ಬಂದಿದ್ದಾರೆ. ಈಗ 14 ಲಾಸ್ಟ್ ಟೈಮ್ ನಮ್ದು ಏನಿದೆ ಲೋಕದಾಲತ್ ಆಗಿರಲಿಲ್ಲ, ಬಟ್ ಎಲ್ಲಿ ಹೋಗಿ ಕೊಟ್ಟಿದ್ವಿ ಸಾಧ್ಯ ಆದಷ್ಟು, ಬಟ್ ಅಷ್ಟೊಂದು ವೈಡ್ ಪಬ್ಲಿಸಿಟಿ ಕೊಡೋಕ್ಕಾಗಿರಲಿಲ್ಲ. ಆದರೂ ಕೂಡ ತುಂಬ ಯಶಸ್ವಿಯಾಗಿದೆ. ನಮ್ಮದು ಡಿಸ್ಟಿಕಲ್ಲಿ ನಮ್ಮದು ಹೈಯೆಸ್ಟ್ ಡಿಸ್ಪೋಸಲ್ ಆಗಿದೆ ಲೋಕದಾಲತ್ತಲ್ಲಿ. ಈ ಸಾರಿಯೂ ಕೂಡ ನಾವು ಅದಕ್ಕಿಂತ ಜಾಸ್ತಿ ಡಿಸ್ಪೋಸಲ್ ತೋರಿಸ್ಬಿಟ್ಟು ಇದು ಒಳ್ಳೆಯದು. ಯಾಕೆ ಗೊತ್ತಾ, ನಾವು ಕೋರ್ಟಲ್ಲಿ ಕೇಸ್ ನಡೆಸೋದ್ರಿಂದ ಈ ಇಬ್ಬರು ಪಕ್ಷಗಾರ ಪೈಕಿ ಒಬ್ರು ಮಾತ್ರ ಗೆಲ್ಬೋದು. ಇಬ್ಬರು ಪರವಾಗಿ ನ್ಯಾಯ ಯಾವತ್ತೂ ಬರಲ್ಲ. ಒಬ್ರು ಗೆದ್ರೆ ಇನ್ನೊಬ್ರು ಅಪೀಲ್ ಹೋಗ್ತಾರೆ, ಮತ್ತು ಅಪೀಲಲ್ಲಿ ಇನ್ನೊಬ್ರು ಗೆದ್ರೆ ಮತ್ತೊಬ್ರು ಮತ್ತೊಂದು ಸೆಕೆಂಡ್ ಅಪೀಲ್ ಹೋಗ್ತಾರೆ. ನಿಮ್ಗೇನಾಗುತ್ತೆ, ಲಿಟಿಗೇಷನ್ಗೆ ಎಂಡ್ ಅನ್ನೋದು ಇರೋದಿಲ್ಲ. ಕೆಲವೊಂದ್ಸಲಿ 3rd ಟೈಮ್ 4th ಟೈಮ್ ಲಿಟಿಗೇಷನ್ ಸಹ ಬಂದಿದೆ. ಅದರಲ್ಲೂ ಎಸ್ಪೆಷಲಿ ಈ ನಮ್ಮ ಏನಾದ್ರು ಪಾರ್ಟಿಷನ್ ಸೂಟ್ಗಳಲ್ಲಿ, ಗಂಡ ಹೆಂಡತಿಯರ ಸೂಟಲ್ಲಿ, ಸಣ್ಣ ಪುಟ್ಟ ವಿಷಯಗಳಿಗೆ ಎಷ್ಟೇ ಫೈಟ್ ಮಾಡಿದ್ರು ಪಾರ್ಟಿಷನ್ ಸೂಟಲ್ಲಿ ಅವ್ರಿಗೆ ಎಷ್ಟು ಕಾನೂನುಬದ್ಧವಾದ ಶೇರ್ ಇದೆ ಅಷ್ಟೇ ಬರೋದು. ಅವ್ರು ಸುಪ್ರೀಂ ಕೋರ್ಟಿಗೆ ಹೋದ್ರೂ ಅಷ್ಟೇ, ಎಲ್ಲಿಗೆ ಹೋದ್ರು ಅಷ್ಟೇ. ಅದಕ್ಕೆ ಅಲ್ಲಿ ತನಕ ಏನಾಗುತ್ತೆ, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಒಬ್ರಿಗೊಬ್ರು ದಾಯಾದಿಗಳು ಹೋಗಿ ಬದ್ಧ ವೈರಿಗಳಾಗ್ಬಿಡ್ತಾರೆ. ಇದರಿಂದ ಸಂಬಂಧಗಳು ಹಾಳಾಗಿ ಸೊಸೈಟಿಯಲ್ಲಿ ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಏನಾಗುತ್ತೆ, ಹಾಳಾಗುತ್ತೆ. ನಾವು ಸೊಸೈಟಿಯಲ್ಲಿ ಒಂದು ಒಳ್ಳೆ ವಾತಾವರಣವನ್ನು, ಶಾಂತಿಯುತ ವಾತಾವರಣನ, ಮನೆಯಲ್ಲಿ ಕೂಡ ಸಂಬಂಧಗಳನ್ನು ಉಳಿಸ್ಬೇಕಾದ್ರೆ ಇಂಥ ಮುಖ್ಯವಾದ ಕೇಸ್ಗಳು ಏನಿದೆ, ರಕ್ತ ಸಂಬಂಧಿಗಳ ಮಧ್ಯೆ ಇರುವಂಥ ಕೇಸ್ಗಳು, ಮತ್ತು MBC ಕೇಸ್ ನೋಡ್ತೇವೆ. ನೀವು MBC ಅವರು ಕಂಪನಿಯವರು ಸಹ ನಮಗೆ ತುಂಬ ರಾಜಿ ಬರ್ತಾ ಇದ್ದಾರೆ. ನೀವು ಅಷ್ಟೇ ಲಿಟಿಗನ್ಸು, ನಿಮ್ಗೆ ಎಷ್ಟು ಇಂಜುರಿ ಆಗಿದೆಯಾ, ನೀವು ಎಷ್ಟೇ ಫೈಟ್ ಮಾಡಿದ್ರು ನೀವು ಏನೇನೇ ಮುಂದೆ ಇನ್ನೂ ನಾವು ತುಂಬ ದಿನ ಕೇಸ್ ನಡೆಸೋದ್ರೆ ನೀವು ಜಾಸ್ತಿ ಕಾಂಪೆನ್ಸೇಷನ್ ಬರ್ಬೋದಂದ್ರೆ ಇಲ್ಲ. ನಿಮ್ಮ ಏಜು ಮತ್ತು ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ಗಳು, ನಿಮ್ಮ ಮೆಡಿಕಲ್ ಬಿಲ್ಗಳು, ಇವುಗಳನ್ನೇ ಆಧಾರವಾಗಿ ಇಟ್ಕೊಂಡೇ ನ್ಯಾಯಾಲಯ ಕೂಡ ಕಾಂಪೆನ್ಸೇಷನ್ ಕೊಡೋದು. ನಾವು ಇಬ್ಬರಿಗೂ ಸಹ ಅನ್ಯಾಯ ಆಗದೇ ಇರುವ ರೀತಿಯಲ್ಲಿ ಮತ್ತು ತಕ್ಷಣಕ್ಕೆ ಅಮೌಂಟ್ ಸಿಗುತ್ತೆ ನಿಮಗೆ. ನೀವು MBC ಕೇಸ್ 10 ವರ್ಷ ನಡೆಸಿ ಯಾವಾಗೋ ಒಂದು ದಿವಸ ಸಿಗೋದು, ಹಣ ಸಿಗೋದಕ್ಕಿಂತ ನಿಮಗೆ ಇವತ್ತೇ ಈಗಲೇ ನೆಸೆಸಿಟಿ ಇರುತ್ತೆ. ಈಗ ಆಕ್ಸಿಡೆಂಟ್ ಆಗಿರುತ್ತೆ, ದುಡ್ಡು ಖರ್ಚು ಮಾಡ್ಕೊಂಡಿರ್ತೀರಿ, ನಿಮಗೆ ಈಗ ಅವಶ್ಯಕತೆ ಇರುತ್ತೆ ಹಣ. ಅದಕ್ಕೆ ನೀವು ಈಗ ರಾಜಿಗೆ ಬಂದರೆ ಸ್ವಲ್ಪ ಅವರು ಸ್ವಲ್ಪ ಕೆಳಗಿಳಿತಾರೆ, ನೀವು ಸ್ವಲ್ಪ ಇಬ್ಬರು ಅಂದರೆ ಒಬ್ರು ಕೆಳಗಿಳಿಬೇಕು, ಮತ್ತು ಇನ್ನೊಂದು ಸ್ವಲ್ಪ ಕೆಳಗಿಳಿಬೇಕು, ಒಬ್ರು ಸ್ವಲ್ಪ ಮೇಲೆ ಇರಬೇಕು, ಇನ್ನೊಂದು ಸ್ವಲ್ಪ ಮೇಲೆ ಇರಬೇಕು. ಅಂದರೆ ಇಬ್ಬರು ಒಂದು ರೀತಿಯಲ್ಲಿ ರಾಜಿಗೆ ಬರಬೇಕು. ಅಂದರೆ ಇಬ್ಬರು ಗೆಲ್ತಾ ಇದರಲ್ಲಿ, ಇಬ್ಬರು ಸೋತಂಗೆ ನಾವು ಬಗ್ಗಿದ್ವಿ ಅಂತ, ನಾವು ಸೋತ್ವಿ ಅಂತ ಕಾಣಿಸಿದ್ರು ಕೂಡ ಅದರಲ್ಲಿ ಇಬ್ಬರಿಗೂ ಗೆಲುವಿದೆ. ಈಗೇನಾಗುತ್ತೆ, ನಾವು ತುಂಬ ದಿನ ಹೋದಷ್ಟು ಇನ್ಶೂರೆನ್ಸ್ ಕಂಪ್ನಿಗೆ ಇಂಟ್ರೆಸ್ಟ್ ಬೀಳುತ್ತೆ. ಅವ್ರು ಎಷ್ಟು ದಿವಸ ಲೇಟ್ ಆಗುತ್ತೋ ಈ LIC ಅವ್ರಿಗೆ, ಇನ್ಶೂರೆನ್ಸ್ನವ್ರಿಗೆ, ಗೌರ್ಮೆಂಟ್ಗೆ ಏನಾಗುತ್ತೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಕೊಡಬೇಕಾಗುತ್ತೆ. ಅವ್ರಿಗೆ ಇಂಟ್ರೆಸ್ಟ್ ಸೇವ್ ಆಗುತ್ತೆ. ಪಕ್ಷಗಾರರಿಗೆ ಏನಾಗುತ್ತೆ, ತಕ್ಷಣಕ್ಕೆ ಅವರ ಅನುಕೂಲಕ್ಕೆ ಅವರಿಗೆ ಹಣ ಸಿಗುತ್ತೆ. ಅದಕ್ಕೆ MBC ಕೇಸ್ಗಳನ್ನು ಮತ್ತು LIC ಕೇಸ್ಗಳನ್ನು, ಪಾರ್ಟಿಷನ್ ಸೂಟ್ಗಳನ್ನು, ಮತ್ತು ಗಂಡ ಹೆಂಡತಿ ಮಧ್ಯೆಯಲ್ಲಿರುವಂತಹ ಮ್ಯಾಟ್ರಿಮೋನಿಯಲ್ ಕೇಸಸ್ ಯಾವುದೇ ಆಗಿರ್ಬೋದು, ಅವುಗಳನ್ನು ರಾಜಿ ಮಾಡಿಕೊಂಡಲ್ಲಿ ಸಂಬಂಧಗಳು ಚೆನ್ನಾಗಿ ಉಳಿತವೆ. ಮತ್ತು ನಾವು ವಕೀಲರು ಅಂದ್ಕೊಳ್ಬೇಡಿ, ನಾವು ಬೇಗ ಕೇಸ್ ಮುಗಿಸಿದ್ರೆ ನಮ್ಮ ಕೋರ್ಟ್ ಖಾಲಿ ಆಗುತ್ತೆ ಅಂತ. ಅದು ನಮ್ಮ ತಪ್ಪು ಕಲ್ಪನೆ. ನಾವು ಎಷ್ಟು ಬೇಗ ಜನರಿಗೆ ರಿಲೀಫ್ ಕೊಡ್ತೀವೋ ಅಷ್ಟು ಬೇಗ ನಮ್ಮ ಹತ್ರ ಜನ ಬರ್ತಾರೆ. ನಾವು ಕೋರ್ಟಿಗೆ ಹೋದ್ರೆ ನಾವು ಸಾಯೋ ತನಕ ನಮಗೆ ರಿಲೀಫ್ ಸಿಗಲ್ಲ ಅಂದರೆ ಎಲ್ರಿಗೂ ಒಂದು ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಏನು ಸಿಸ್ಟಮ್ ಇದೆ ಇಲ್ಲ, ನ್ಯಾಯಾಂಗ ಸಿಸ್ಟಮ್, ಇದ್ರ ಬಗ್ಗೆ ವಿಶ್ವಾಸ ಕಳ್ಕೊಂಡು ಹೋಗ್ಬಿಡಪ್ಪ, ಎಷ್ಟು ದೂರ ಹೋದ್ರೂ ಸಾಯೋ ತನಕ ನ್ಯಾಯ ಸಿಗಲ್ಲ, ಸುಮ್ಮನೆ ಕೋರ್ಟಿಗೆ ಅಡ್ಡಾಡಿ ಫೀಸ್ ಕಟ್ಟೋದ್ರಲ್ಲಿ ಆಗುತ್ತೆ ಜೀವನ. ಇಡೀ ದಿವಸ ಹೋಗಿ ಅಲ್ಲಿ ಕಾಯ್ಬೇಕು, ತಿಂಗಳಿಗೊಮ್ಮೆ 2 ಸರಿನ ಹೋಗಿ ಕೋರ್ಟ್ ಮುಂದೆ ಕಾಯ್ತಾ ಕೂತ್ಕೊಳ್ಬೇಕು ಅನ್ನೋ ಭಾವನೆಗಳು ಕಕ್ಷಿದಾರ ಮನಸ್ಸಲ್ಲಿ ಬರ್ತದೆ. ಅದೇ ನಾವು ಬೇಗ ಅವ್ರಿಗೆ ಅನುಕೂಲವಾಗೋ ರೀತಿಯಲ್ಲಿ ಅವರು ಯಾವ ರೀತಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹಾಕ್ತಾರೋ ಆ ಪ್ರಕಾರ ಅವರಿಗೆ ರಾಜಿ ಮಾಡಿ ಕಳಿಸಿದರೆ ಅವ್ರಿಗೆ ಹೆಚ್ಚು ಖುಷಿ ಆಗುತ್ತೆ. ನಮ್ಮ ಕೇಸ್ ಬೇಗ ಮುಗೀತು ಮತ್ತು ನಾವು ಅಂದ್ಕೊಂಡ ರೀತಿಯಲ್ಲೇ ಮುಗೀತು ಅಂತಂದು ಅವಾಗ ಕೇಸ್ಗಳು ಜನ ಬೇಗ ನ್ಯಾಯ ಸಿಗುತ್ತೆ ಅಂತ ಹೇಳಿ ಈಗ ಈ ಸಿಸ್ಟಮ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಕಳೆದ 2 ವರ್ಷದಿಂದ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಈ ಬಗ್ಗೆ ನಾವು ಮೊನ್ನೆ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರಲ್ಲಿ ನೋಡಿದ್ವಿ. ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೂಡ ಇದ್ರ ಬಗ್ಗೆ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಅವರು ಅದನ್ನೇ ಹೇಳಿದ್ದಾರೆ, ನಾವು ಅಂದ್ಕೊಂಡಿರಲಿಲ್ಲ ಲೋಕದಲ್ಲಂತೂ ಮತ್ತು ADLR ಮೆಥಡ್ ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬಹುದು ಅಂತ ಹೇಳಿ. ಬಟ್ ಈಗಿನ ದಿನಗಳಲ್ಲಿ ನೋಡಿದರೆ ಈ ADLR ಮೆಥಡ್ ಏನಿದೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಸಿಸ್ಟಮ್, ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ. ಜನರಿಗೆ ಬೇಗ ರಿಲೀಫ್ ಸಿಗ್ತಾ ಇದೆ, ಅವ್ರಿಗೆ ಬೇಗ ನ್ಯಾಯ ಸಿಗ್ತಾ ಇದೆ. ಇದರಿಂದ ಇದು ಒಳ್ಳೆ ಬೆಳವಣಿಗೆ ಅಂತ ಅವರು ಸಹ ಒಂದು ಮೊನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಚೆನ್ನಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಕೇವಲ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಲಿಂಗಸೂರಲ್ಲಿ ಅಲ್ಲ, ಇಡೀ ಭಾರತದಲ್ಲಿ ಇದು ನಮ್ಮ ADLR ಮೆಥಡ್ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಇದರಿಂದ ಯಾವ ವಕೀಲರಿಗೂ ಯಾವ
ಮಾನಿಟರಿ ಲಾಸ್ ಏನು ಆಗಿಲ್ಲ ಇದರಿಂದ. ಅದ್ರ ಬದಲಾಗಿ ಅವ್ರಿಗೆ ಹೆಚ್ಚು ಹೆಚ್ಚು ಕೇಸ್ಗಳೇ ಬರ್ತಾ ಇದೆ. ಇದನ್ನ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಇನ್ನು ಪೊಲೀಸ್ನವ್ರಿಗೆ ಹೇಳೋದಾದ್ರೆ, ನಾವು ಪ್ರತಿ ದಿವಸ ನೋಡ್ತೇವೆ ಜನರು ಟ್ರಾಫಿಕ್ ರೂಲ್ಸ್ ಅನ್ನ ತುಂಬಾ ವೈಲೇಷನ್ ಮಾಡ್ತಾರೆ. ನಾವು ಎಷ್ಟೇ ಹೇಳಿದ್ರು ತಿಳ್ಕೊಳ್ತಾ ಇಲ್ಲ. ಈಗ ಏನಾಗಿದೆ, IMA ಆಕ್ಟ್ ತುಂಬಾ ಕಠಿಣವಾಗಿದೆ. ಈಗ ಪೆನಾಲ್ಟಿ ತುಂಬಾ ಜಾಸ್ತಿ ಆಗಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಮೊನ್ನೆ ಅಮೆಂಡ್ಮೆಂಟ್ ಆಯ್ತು. ಈಗ ಮಿನಿಮಮ್ ಎಲ್ಲದಕ್ಕೂ 10,000ದಿಂದ ಮೇಲೇನೆ ಪೆನಾಲ್ಟಿ ಇದೆ. ಅದಕ್ಕೆ ಒಮ್ಮೆಲೆ ನಾವು IMA ಆಕ್ಟ್ ಅಡಿಯಲ್ಲಿ ಅವ್ರಿಗೆ ಕೇಸ್ ರಿಜಿಸ್ಟರ್ ಮಾಡಿಬಿಟ್ರೆ ಫೈನ್ ಕಟ್ಟಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಒಂದು ಮೊದಲು ತಿಳುವಳಿಕೆ ಹೇಳಬೇಕು ಅನ್ನೋ ಲೆಕ್ಕದಲ್ಲಿ ಅವ್ರಿಗೊಂದು ಪೆಟ್ಟಿ ಕೇಸ್ ಮಾಡಿ ಬುದ್ಧಿ ಹೇಳಿ, ನೋಡ್ರಪ್ಪ ನೆಕ್ಸ್ಟ್ ಟೈಮ್ ನೀವು ಇದೇ ರೀತಿ ಟ್ರಾಫಿಕ್ ಅನ್ನ ವೈಲೇಷನ್ ಮಾಡಿದ್ರೆ, ಟ್ರಾಫಿಕ್ ರೂಲ್ಸ್ ಗಳನ್ನ ವೈಲೇಷನ್ ಮಾಡಿದ್ರೆ ನಿಮಗೆ IMA ಕಾಯ್ದೆ ಅಡಿಯಲ್ಲಿ ನಿಮಗೆ ಕೇಸ್ಗಳನ್ನ ರಿಜಿಸ್ಟರ್ ಮಾಡಬೇಕಾಗುತ್ತೆ ಅಂತ ಅವರಿಗೆ ತಿಳುವಳಿಕೆ ಹೇಳಿದಲ್ಲಿ ಬಹುಶಃ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅನ್ಕೋತೀನಿ. ಯಾಕೆಂದ್ರೆ ಈಗ ಜನ ಕಾಯಿಲೆ ಬಂದು ಸಾಯೋದು ಕಮ್ಮಿ, ಇವತ್ತು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲೇ ಸಾಯೋದು ಜಾಸ್ತಿ. ಇವತ್ತು ಯಾವುದೇ ಒಂದು ಮನುಷ್ಯ ಮನೆಯಿಂದ ಹೊರಗೆ ಹೋದ್ರೆ ಅಂದ್ರೆ ಅವರು ಸುರಕ್ಷಿತವಾಗಿ ಆ ದಿನ ಮನೆಗೆ ವಾಪಸ್ ಬಂದಾಗಲೇ ಅವ್ರು ಬದುಕಿದ್ದಾರೆ ಅಂತ ನಿಜ ಅನ್ನೋ ಪರಿಸ್ಥಿತಿ ಇವತ್ತು ನಮ್ಮ ಇಲ್ಲಿ ಸೃಷ್ಟಿಯಾಗಿದೆ. ಯಾಕೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳಾಗ್ತವೆ? ಸಾಧ್ಯವಾದಷ್ಟು ರೋಡ್ ಟ್ರಾಫಿಕ್ ರೂಲ್ಸ್ ಗಳನ್ನ ಪಾಲನೆ ಮಾಡಿದಲ್ಲಿ ಈ ರಸ್ತೆ ಅಪಘಾತಗಳನ್ನ ನಾವು ಮ್ಯಾಕ್ಸಿಮಮ್ ತಡಿಬಹುದು. ಮತ್ತೆ ಇನ್ನೊಂದು, ನಮ್ಮ ರಾಯಚೂರು SP ಅವರು ಮೊನ್ನೆ ಒಂದು ಪೇಪರ್ ಅಲ್ಲಿ ಒಂದು ಪಬ್ಲಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಏನಿದೆ, ಈಗ ಕಡ್ಡಾಯ ವಿಮೆ ಅಂದ್ರೆ ಎಲ್ಲ ವಾಹನಗಳಿಗೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲದೇ ಇದ್ದಲ್ಲಿ ನಾವು ವಾಹನಗಳನ್ನ ಹಿಡಿದು ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಂತೆ. ಯಾಕೆ ಅನ್ನೋದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ಸೂರೆನ್ಸ್ ಇರಲ್ಲ, ನಾವು ಕಂಪನಿಯಿಂದ ಅವರಿಗೆ ಕಾಂಪೆನ್ಸೇಷನ್ ಕೊಡ್ಸಕ್ಕಾಗಲ್ಲ. ಪಕ್ಷಗಾರರ ಮೇಲೆ ಕೇಸ್ ಆಗುತ್ತೆ. ಆ ಪಕ್ಷಗಾರರಿಗೆ ಎಷ್ಟು ಕೆಪಾಸಿಟಿ ಇರುತ್ತೆ? ಇವನಿಗೊಂದು 25 ಲಕ್ಷ ಕೊಡಬೇಕು ಲೆಕ್ಕ ಮಾಡಿದ್ರೆ. ಇವನಿಗೊಂದು ಗಾಡಿ ತಗೊಳ್ಳೋದ್ರಲ್ಲೇ ಸುಸ್ತಾಗಿ ಹೋಗಿರ್ತಾನ. 25 ಲಕ್ಷ ಏನು ಅವ್ನ ಆಸ್ತಿ ಇದ್ರೆ ಮಾರಿ ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಅವನನ್ನ JCಯಲ್ಲಿ ಇಟ್ಬಿಟ್ಟು ಅವನಿಗೆ ಭತ್ತ ಕಟ್ಟಬೇಕಾಗುತ್ತೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋದ್ರಿಂದ ಮಾಲೀಕರು ಸಹ ಇಂಜೂರ್ಡ್ಗೆ ಕಾಂಪೆನ್ಸೇಷನ್ ಕೊಡೋ ವಿಚಾರದಲ್ಲಿ ನೀವು ಸಹ ಸೇಫ್ ಆಗ್ತೀರಾ. ಅದಕ್ಕೆ ಈಗ ರಾಯಚೂರು ಜಿಲ್ಲಾ ಪೊಲೀಸ್ ಇಲಾಖೆ ಒಂದು ನೋಟಿಫಿಕೇಶನ್ ಅನ್ನು ಸಹ ಹೊರಡಿಸಿದೆ. ಮೊನ್ನೆ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ನೋಡಿದೆ. ಅದರ ಪ್ರಕಾರ ನೀವು ಸಹ ಪ್ರೆಸ್ನವರು ಪೇಪರ್ಗೆ ಅದನ್ನ ವೈಡ್ ಪಬ್ಲಿಸಿಟಿ ಕೊಡಿ. ಎಲ್ಲರೂ ಕಂಪಲ್ಸರಿ 2 ವೀಲರ್ ಆಗಲಿ 4 ವೀಲರ್ ಆಗಲಿ ನೀವು ವಾಹನಕ್ಕೆ ವಿಮೆಯನ್ನ ಮಾಡಿಸಲೇಬೇಕು. ಇದು ಒಂದು ಅಪಘಾತಕ್ಕೆ ಒಳಗಾದವರಿಗೂ ಅನುಕೂಲ, ಮತ್ತೆ ವಾಹನ ಮಾಲೀಕರಿಗೂ ಸಹ ಅನುಕೂಲ. ಅದಕ್ಕೆ ನೀವು ಇದು ರೋಡ್ ಟ್ರಾಫಿಕ್ ರೂಲ್ಸ್ ಏನಿದೆಯಾ ಅದನ್ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅಂತಂದು ನೀವು ಎಲ್ಲರ ಗಮನಕ್ಕೆ ತರಬೇಕು. ಇನ್ನು ಬ್ಯಾಂಕ್ ಸೂಟ್ಸ್ಗಳು, ಬ್ಯಾಂಕ್ ಅಧಿಕಾರಿಗಳು ಬಂದಾಗಲೂ ಗೊತ್ತಿಲ್ಲ. ಬ್ಯಾಂಕ್ ಸೂಟ್ಸ್ ನಮ್ಮಲ್ಲಿ ಸಾಕಷ್ಟು ಇದೆ. ನಾವು ಡಿಗ್ರಿ ಸಹ ಮಾಡ್ತೀವಿ. ಯಾಕೆಂದ್ರೆ ಅದರಲ್ಲಿ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರುತ್ತೆ. ಅದನ್ನ ಓವರ್ಟೇಕ್ ಮಾಡೋದು, ಅದನ್ನ ಡೆಮಾಲಿಷ್ ಮಾಡೋದು ಡಿಫೆಂಡೆಂಟ್ ಕೂಡ ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಎಲ್ಲ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಸೂಟ್ ಡಿಗ್ರಿ ಆಗೇ ಆಗುತ್ತೆ. ಡಿಗ್ರಿ ಆದ ತಕ್ಷಣ ಏನು ಬ್ಯಾಂಕ್ನವ್ರು ಗೆದ್ದು ಬಿಡಲ್ಲ. ಯಾಕೆಂದ್ರೆ ಅದನ್ನ ಎಕ್ಸಿಕ್ಯೂಷನ್ ಹಾಕೊಂಡು ಹೈಪೋಥಿಕೇಶನ್ ಮಾಡಿದ ಪ್ರಾಪರ್ಟಿನ ಅವರು ಆಪ್ಷನ್ ಸೇಲ್ ಇಟ್ಟು ಅದನ್ನು ರಿಕವರಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವರು ಸಹ ಹೈರಾಣ ಆಗ್ತಾ ಇದ್ದಾರೆ. ಅದಕ್ಕೆ ಅಂತ ಸೂಟ್ಗಳು ನಾವು ಕೋರ್ಟಿಗೆ ಸೂಟ್ ಫೈಲ್ ಮಾಡೋ ಮೊದಲೇ ಕೂಡ ಅವನ್ನ ಪ್ರಿಲಿಟಿಗೇಷನ್ ಕೇಸ್ ಅಂತ ಹೇಳಿ ನಾವು ಅಲ್ಲಿಯೇ ರಾಜಿ ಮಾಡಿ ಹಣ ಕೊಡಿಸಿ ಕ್ಲೋಸ್ ಮಾಡ್ಬೋದು. ಬಂದು ರಾಜಿ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬ್ಯಾಂಕ್ ಸೂಟ್ಸ್ಗಳು ಇದನ್ನು ಸಹ ಪೇಪರ್ ಅಲ್ಲಿ ಸ್ವಲ್ಪ ಪಬ್ಲಿಷ್ ಮಾಡಿ, ನೀವು ಲೋಕದಳದಲ್ಲಿ ರಾಜಿ ಆಗೋದಾದ್ರೆ ಏನಿದೆ ಇಂಟ್ರೆಸ್ಟ್ ವೇವ್ ಆಫ್ ಆಗುತ್ತೆ. ನಿಮ್ಮ ಏನು ಇಂಟ್ರೆಸ್ಟ್ ಬಡ್ಡಿ ಇರುತ್ತಲ್ಲ, ಬಡ್ಡಿಯನ್ನ ನಾವು ಮನ್ನಾ ಮಾಡ್ಬೋದು ಅಂತ RBI ಗೈಡ್ಲೈನ್ಸ್ ಇರೋದ್ರಿಂದ ನಾವು ಯಾರೇ ಬ್ಯಾಂಕ್ ಅಲ್ಲಿ ಸಾಲ ಬಾಕಿ ಉಳಿದಿದ್ರೆ ಅವರು ಲೋಕದಳದಲ್ಲಿ ರಾಜಿ ಮಾಡಿಕೊಂಡ್ರೆ ಅವರಿಗೆ ಬಡ್ಡಿ ಸಿಗೊಳಿಸಬೇಕು ಅಂತ ತಾಲೂಕಿನ ಎಲ್ಲ ಅಧಿಕಾರಿಗಳಿಗೂ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಕೀಲರ ಸಂಘದ ಮಿತ್ರರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ನಾನು ಸ್ಪೆಷಲ್ ಆಗಿ ಮನವಿಯನ್ನ ಮಾಡ್ತೀನಿ. ಯಾಕಂದ್ರೆ ಅವರಿಂದಲೇ ನಮ್ಗೆ ಜಾಸ್ತಿ ಕೇಸ್ ಬರಬೇಕಾದದ್ದು. ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ ಅವು ಯಾವ ಕಟ್ಟೋ ಬಾಕಿ ಇದ್ರೆ ನೀವು ಕೋರ್ಟ್ ಮುಖಾಂತರ ಒಂದು ನೋಟಿಸ್ ಕೊಡಿಸ್ಬಿಟ್ಟು ನೀವು ಅದನ್ನು ಕೂಡ ರಿಕವರಿ ಮಾಡ್ಕೋಬಹುದು ಅಂತ ಹೇಳ್ತೇನೆ. ಮತ್ತೆ ಅದ್ರ ಜೊತೆಗೆ ಒಂದು ಮುಖ್ಯವಾದ ವಿಚಾರ, ಮೊನ್ನೆ ನಮ್ಮ ರಾಜ್ಯ ಮಟ್ಟದ ಕ್ರೀಡಾ ಇದರಲ್ಲಿ ನಮ್ಮ ವಕೀಲ